ಸುಮಂಟಿ ನಾವಿಲ್ಲಿ ಕಷ್ಟಪಡ್ತಾ ಇದ್ರೆ ಕಮ್ಲಿಯಲ್ಲಿ ಆರಾಮಾಗಿ ತಿನ್ಕೊಂಡು ಮಜಾ ಮಾಡ್ಕೊಂಡಿರ್ತಾಳಲ್ವೇ ಅವಳು. ಅವಳನ್ನ ನೋಡಿದ್ರೆ ನೀನು ನೆನೆಸ್ಕೊಂಡೇ ಮೈಯುರುತ್ತದೆ. ಅವಳು ನಂಗೆ ಹೇಳಿದ್ಲು ಏನು ಹೋಗೋದು ಬೇಡ ಅಂತ. ನಾನೇ ಕೇಳಲ್ಲ ಬಂದೆ. ಆದ್ರೂ ಅವಳು ಅಲ್ಲಿ ಮಜಾ ಮಾಡ್ತಿರ್ತಾಳೆ. ನಾವು ಮಾತ್ರ ಇಲ್ಲಿ ಇದೀವಲ್ಲ ಅನ್ನೋದೇನಿ ನನಗೆ ಬೇಜಾರು. ಅವಳು ಮುಚ್ಕೊಂಡು ನಮ್ಮ ಜೊತೆ ಇರಬೇಕಿತ್ತು. ಈ ದೆವ್ವದ ಕಟ್ಟ ಸಹಿಸ್ಕೋಬೇಕಿತ್ತು. ಆವಾಗ ಗೊತ್ತಾಗದ ಮನೆಯಾಳಿಗೂ. ನನಗೆ ಯಾಕೋ ಸಖತ್ ಬೇಜಾರಾಯ್ತೈತೆ ಕಣ್ಸುಮಂಟಿ. ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ಹೆಂಗನ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಬೇಕು. ಆ ಕಂಬಳಿ ಮಾಡಿರೋದು ಒಸಿ ಅಲ್ಲ ನಮ್ಗಂತೂ. ನೋಡಿದ್ರ ನಿಮ್ಮ ಸೊಸೆನೂ ಕೈ ಎತ್ಬಿಟ್ಲು. ಎಲ್ಲರೂ ಕೈ ಎತ್ತಿದ್ದಾಯ್ತು. ಇನ್ನು ನಮ್ಮ ಜೀವನ ಏನೈತೆ ಹೇಳಿ. ನಮ್ದಂತೂ ಅಯ್ಯೋ ಬುಟ್ಟಾಕತ್ತ. ನಮ್ಮ ಜೀವನ ಯಾಕನ ಹಿಂಗೆ ಆಗ್ಬಿಟ್ಟೈತೋ ಏನೋ ಅಂತ ಅನ್ಸೋಷ್ಟು ಬೇಜಾರಾಗೋಗ್ಬಿಟ್ಟೈತೆ. ಆ ಕಂಬಳಿ ಬೇವರ್ಸಿ ಹೆಸ್ರು ಎತ್ಬೇಡ. ನಂಗೆ ಎತ್ತಿದ್ರೇನಿಯ ಮೊಯ್ಯೆಲ್ಲ ಹಂಗೆ ಉರಿದೋಗ್ಬಿಡ್ತದೆ ನನಗಂತೂ. ಆ ಮನೆಯಾಳಿ ಹೆಸ್ರು ಎತ್ಬಿಟ್ರೆ ನೀನು ನನಗೆ. ನಂಗೆ ಆ ಮನೆಯಾಳಿ ಇದನ್ನು ತಡ್ಕೊಳಕ್ಕಾಗಿಲ್ಲ ನನಗಂತೂ. ಆ ಮನೆಯಾಳಿ ಹೆಸ್ರು ಮಾತ್ರ ದೇವ್ರನ್ನ ಎತ್ಬೇಡ ನನ್ನ ಮುಂದೆ. ಅವಳನ್ನ ನಾಳೆ ಮಾಡಿ ಬೆಂಕಿ ಇಟ್ಬಿಟ್ಲು ಅವಳಂತಂದ್ರೆ. ಇವತ್ತು ನಾನು ಹಿಂಗೆ ಇದ್ದೀನಿ ಅಂದರೆ ನನ್ನ ಪರಿಸ್ಥಿತಿ ಕಾರಣನೇ ಆ ಮನೆಯಾಳಿ ಬೇವರ್ಸಿನೇ ಕಾರಣ. ಅವಳಿಂದನೇ ಅವಳಿಗೆ ಏನಾರ ಒಂದು ಗತಿ ಮಾಡಬೇಕಲ್ಲ. ಏನಾರ ಒಂದು ಮಾಡಬೇಕು. ಏನಾರ ಒಂದು ಪ್ಲಾನ್ ಮಾಡಬೇಕು. ಈ ದೆವ್ವ ಅಂತಂದ್ರೆ ನಮ್ಮನ್ನಂತೂ ಬಿಡಂಗೆ ಕಾಣೆ. ನಮ್ಮನ್ನಂತೂ ಸುತ್ತುವರ್ಸ್ಕೊಂಡು ಇಟ್ಕತ್ತದೆ. ಈಗ ಏನಾರ ಇದಕ್ಕೊಂದು ಪ್ಲಾನ್ ಮಾಡಬೇಕಲ್ಲ. ಏನು ಮಾಡೋದು ಏನು ಮಾಡೋದು ಏನು ಮಾಡೋದು? ಇರು ಮಾಡ್ತೀನಿ. ಲೋ ಮಗನೇ, ಲೋ ಮಗ, ಬಾರ್ಲ ಇಲ್ಲಿ. ಯವ್ವ ಬಾರ್ಲ ಇಲ್ಲಿ. ಏಳಮ್ಮ. ಏನ್ ಮಾಡ್ತಿದ್ದೀಗ? ಓ ಮದುವೆಗೆ ತಯಾರು ಮಾಡ್ಕೊತಾ ಇದೀಗೋ? ಅಮ್ಮ ನಂಗೆ ದೇವ್ರನೇ ಕೇಳ್ತೀನಿ, ಉರ್ಸ್ಬೇಡ. ನಂಗೆ ಮೊಯ್ಯೆಲ್ಲ ಉರ್ದೋಯ್ತದ. ನನಗಂತೂ ನಂಗೆ ಉರ್ಸ್ಲೇಬೇಡ ನೀನು. ಓ ತಯಾರಿ ಬೇರೆ ಆಯ್ತಾರೆ ತಯಾರಿ. ನನಗೆ ಉರ್ಸ್ಬಿಟ್ಟು ನೀನು ಅಲ್ಲಿ ಇದು ಮಾಡಕ್ಕೆ ಬರ್ಬೇಡ ನೀನು ನನಗೆ. ಯಾರಲ್ಲಿ ಮದ್ವೆ ತಯಾರಿ ಮಾಡ್ಕೊತಿರೋರು ಆ ಮೋಹಿನಿ ಜೊತೆ ನಾನು ಮದುವೆ ಮಾಡ್ಕೊಳಕ್ಕಾಯ್ತದ? ಇದು ಒಳ್ಳೆ ಸಂದ ಕೇಳ್ತಾ ಇದೀಗ. ನೀನು ಹೊಸಿ ಸುಮ್ಕಿದ್ರೆ ಸರಿ. ನೀನು ನನಗೆ ಇಲ್ಲಿಂದ ಎಸ್ಕೇಪ್ ಆಗೋದು ಹೆಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಚೆಕ್ ಮಾಡ್ತಾ ಇವ್ನಿ. ಈ ಮನೆ ಒಡೆದಾಕೊಂಡಾದ್ರೂ ಈಚೆ ಕಡೆಗೆ ಹೋಗ್ಬಿಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಏನೂ ಆಯ್ತಾ ಇಲ್ಲ. ಅಷ್ಟು ಸುಲಭವಾಗಿ ಈ ಮನೆ ನೋಡಿಯೋಕ್ಕಾಗಕ್ಕಿಲ್ಲ. ಅದಕ್ಕೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೆ. ನೀನು ನೋಡಿದ್ರೆ ಮದ್ವೆಗೆ ಬೇರೆ ತಯಾರಿ ಮಾಡ್ಕೊತಾ ಇವ್ನಿ. ಮಗ ನಾನಿಗೊಂದು ಐಡಿಯಾ ಹೇಳ್ಕೊಡ್ತೀನಿ. ಆ ಮೋಹಿನಿ ಇವಾಗ ಮನೆ ಒಳಗಡೆ ಬಂದೇ ಬರ್ತದೆ. ಮದುವೆಗೆಲ್ಲ ರೆಡಿ ಆದ್ರ ಅಂತ ಹೇಳ್ಬಿಟ್ಟು ನೀನು ಅದ್ರ ಜೊತೆ ಹೊಸಿ ಪಿರುತಿಯಿಂದ ಮಾತಾಡ್ಬಿಟ್ಟು ರೆಡಿ ಆಗಿವ್ನಿ. ಅದ್ರಾಗ ಏನಂತೆ ನನಗಂತೂ ಪೂರ್ತಿ ಇಷ್ಟ ಐತೆ ಅಂತ ಹೇಳ್ಬಿಟ್ಟು ಹೊಸಿ ಪ್ರೀತಿಯಿಂದ ನಡ್ಕೋಬೇಕು ನೀನು. ನನಗಂತೂ ಫುಲ್ ಇಷ್ಟ ಐತೆ ನಿನ್ನ ಮದುವೆ ಮಾಡ್ಕೊಳಕ್ಕೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊಸಿ ಹಂಗೆ ಸಣ್ಣದಾಗಿ ನಾಟಕ ಐತ್ಬಿಡು ನೀನಂತೂ. ಸರಿನಾ? ನನ್ನ ಸಾಯಿಸಾಕ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀಯ ನೀನು. ಈಗಲೇ ಯಾಕೊಟ್ಟು ಹೋಗಿ ನೀನು ಅಂತದ್ರಾಗ ನೀನು ಸಾಯಿಸ್ಬಿಡು ನನ್ನ. ನೀನು ಯಾಕೆ ಬದುಕ್ಸಿದೀಗ? ಅದ್ರ ಹತ್ರ ನೈಸಾಗಿ ಬೇರೆ ಮಾತಾಡೋಕೆ ಹೋಗು. ಈ ಮನೆಗೆ ಗಾಡಿ ಗಿಡ ಹೊಡ್ಕೊಂಡು ಈಚೆ ಕಡೆಗೆ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡು. ಅದ್ರ ಜೊತೆಗೆ ನೈಸಾಗಿ ಮಾತಾಡ್ಬಿಟ್ಟು ಏನು ಮಾಡಬೇಕು? 7 ತಿಂಗಳು ಗುಡ್ದ ನಾಡ್ದಂಗೆ ಆಡ್ಬೇಡ ಕಣ್ಲ. ಕೇಳ ನಂತ ಇನ್ನೊಂದು ಪ್ಲಾನ್ ಐತೆ. ಹೇಳು ಏನು ಪ್ಲಾನ್ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ? ನೀನು ದೆವ್ವ ಬರ್ತದಲ್ಲ ಮೋಹಿನಿ, ಅದು ಬಂದ ತಕ್ಷಣ ನೀನು ಏನು ಹೇಳ್ಬೇಕು ಅಂತ ಹೇಳಿದ್ರೆ, ಅದು ಬಂದಿದ್ದ ತಕ್ಷಣನೇ ಮತ್ತೆ ನಾನು ನಿನ್ನ ಮದುವೆ ಮಾಡಕ್ಕೆ ಪೂರ್ತಿ ಒಪ್ಪಿಗೆ ಐತೆ ನನಗೆ. ಆದರೆ ನನಗೆ ನನ್ನ ಮದುವೆಗೆ ನನ್ನ ಪ್ರೀತಿಯ ಅಕ್ಕನ ಸಮಾನಳಾದ ನಮ್ಮ ಕಮ್ಲಿ ಮದುವೆ ಇಲ್ಲಿ ನನ್ನ ಮದುವೆಗೆ ಇಲ್ಲಿಗೆ ಬರಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಪಟ್ಟು ಹಾಕೊಂಡು ಕುಂತ್ಕ. ಸೂಪರ್ 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 ಐಡಿಯಾ ಅಕ್ಕ, ಸೂಪರ್. ಇದೇನಮ್ಮ ಹಿಂಗೆ ಹೇಳ್ತಾ ಇದೀಗ? ನಾವೊಂದು ಕರ್ಕೊಂಬಿಟ್ಟು ಬಂದು ಇಲ್ಲಿ ಬಿಟ್ಟಿರ ಮನೆಯಲ್ಲಿ ಸುಮ್ಮನೆ ಬಿಡ್ಬೇಕಾ? ನೀನೇನು ಹೇಳು? ಕಿತ್ತೋಗಿರ ಮನೆಯಾಳಿ ನಮ್ಮನ್ನ ಕರ್ಕೊಂಬಿಟ್ಟು ಬಂದು ಇಲ್ಲಿ ಬಿಟ್ಬಿಟ್ಟು ನಮ್ಮನ್ನ ಏನು ಮಾಡಬೇಕು ಅಂತ ಮಾಡವಳೆ ಅವಳು ಮನೆಯಾಳಿ. ನೋಡ್ಲಾ, ಇದು ನೀನು ಮಾಡಲೇಬೇಕು. ಆ ಕಂಬ್ಳಿ ನಮ್ಮ ಮದುವೆಗೆ ಬರಲೇಬೇಕು ಅಂತ ಮೋಹಿನಿ ಪಟ್ಟು ಹಿಡ್ಕೊಂಡು ಕುಂತ್ಕ. ಆವಾಗ ಮೋಹಿನಿ ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ ಕಣ್ಲಾ. ನೋಡು, ಆ ಕಂಬ್ಳಿ ಕಿತ್ತೋದ್ ಕಂಬ್ಳಿ ಮನೆ ಒಳಗಡೆಗೆ ಬರಲಿ, ಆಮೇಲೆ ಐತಿ ಆ ಕಂಬ್ಳಿ. ಅವಳೇನು ಸುಮ್ಮನೆ ಬಿಟ್ಟನೆ ನಾನು. ನೀನು ಅವಳು ಕರ್ಕೊಂಬಿಟ್ಟು ಇಲ್ಲಿ ಬರ್ಬೇಕು, ನೀನು ಹಂಗೆ ಮಾಡಬೇಕು. ಒಳ್ಳೆ ಐಡಿಯಾ ಅಣ್ಣ ಪ್ಲೀಸ್ ಅಣ್ಣ. ಆ ಮೋಹಿನಿ ಹತ್ರ ಹೆಂಗನ ಮಾಡ್ಬಿಟ್ಟು ಆಟ ಹಿಡ್ಕೊಂಡು ಕುಂತ್ಕೊಬಿಟ್ಟು ಆ ಮೋಹಿನಿನ ಯಾಕೆ ಬುಟ್ಟಿಗೆ ಹಾಕೊಬಿಟ್ಟಾದ್ರೂ ಪರವಾಗಿಲ್ಲ, ಆ ಕಂಬ್ಳಿ ಮನೆಗೆ ಬರಬೇಕು. ಹಂಗೆ ಮಾಡು. ಮನೆಯಾಳಿ ಕಂಬ್ಳಿ ಅವಳು ಬಂದು ನಮ್ಮ ಹತ್ರನೇ ತಗ್ಲಾಕೊಂಡು ಅವಳು ವಿಲ 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 ಅಂತ ಒದ್ದಾಡ್ಕೊಂಡು ಸಾಯ್ಬೇಕು. ಅವಳು ನನಗೆ ಬಿಕ್ರಿ ನಮ್ಮನ್ನು ಕರ್ಕೊಂಬಿಟ್ಟು ಬಂದು ಇಲ್ಲಿ ಬಿಟ್ಟಿಲ್ವಾ, ಅವಳು ಇಲ್ಲೇ ಬಿದ್ದಿರಬೇಕು. ಅವಳು ಅಪ್ಪಳು ಬಂದರೂ ಸಾಕು, ಈ ಮನೆ ಸರಿಯಾಗಿ ಆಯ್ತದೆ. ನೋಡು, ಈಗ ನಾವೆಲ್ಲ ಹೋಗಕ್ಕೆ ಒಂದೇ ಪ್ಲಾನು. ಕಂಬ್ಳಿ ಮನೆ ಒಳಗಡೆಗೆ ಬಂದರೆ ಅವ್ರ ಅಮ್ಮನ ಕರ್ಕೊಂಬಿಟ್ಟು ಬರಬೇಡ, ಕಂಬ್ಳಿನ ಮಾತ್ರ ಕರ್ಕೊಂಬಿಟ್ಟು ಬಾ ಅಂತ ಹೇಳು. ಅವಾಗ ಅವ್ರ ಅಮ್ಮ ಈಚೆ ಕಡೆ ಇರ್ತಾಳೆ, ಕಂಬ್ಳಿ ಒಳಗಡೆ ಇರ್ತಾಳೆ. ಅವಾಗ ಅಜ್ಜಿ ಏನು ಮಾಡ್ತಾಳೆ, ಏನೋ ಒಂದು ಪ್ಲಾನ್ ಮಾಡಿಬಿಟ್ಟು ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕಲ್ಲ. ಆವಾಗ ಏನು ಮಾಡ್ತಾಳೆ, ಯಾರನ್ನ ಕರ್ಕೊಂಬಿಟ್ಟು ಬಂದು ಕಂಬ್ಳಿನ ಬಿಡಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾಳೆ ಆ ಮುದುಕಿ. ಅವಾಗ ನಾವೆಲ್ಲ ಎಸ್ಕೇಪ್ ಆಗೋಗ್ಬಿಡ್ಬೋದಲ್ವಾ? ಪರವಾಗಿಲ್ಲಮ್ಮ, ತಲೆ ಉಪಯೋಗಿಸ್ಬಿಟ್ಟು ಒಳ್ಳೆ ಐಡಿಯಾ ಮಾಡಿದ್ಯಾ. ನಾನು ಯೋಚನೆ ಮಾಡ್ತಿದ್ದೆ ಇದಕ್ಕಿನ್ನೂ ಒಳ್ಳೆ ಐಡಿಯಾ ಯಾವುದೂ ಇಲ್ಲ ಅಂತ ಅನ್ನಿಸ್ತದೆ. ನೋಡೋಣ, ದೇವಕ್ಕೆ ಹೇಳ್ತೀನಿ ಕರ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಎಲ್ಲರೂ ಸಿದ್ಧ ಆಗಿರ್ರಿ. ಆ ಕಂಬ್ಳಿಗೆ ಹಾಕೊಂಡು ಒಂದು ರೌಂಡ್ ಚೆನ್ನಾಗಿ ಜುಜ್ಬಿಸಿ ಹಾಕ್ಬಿಡ್ಬೇಕು ಕಿತ್ತೋದೊಳಗೆ. ಇನ್ನು ಎಷ್ಟು ಅಂತ ಆಟ ಆಡ್ತಾಳೆ ಅಂತ ನಿನಗೆ ಗೊತ್ತಾಯ್ತಿಲ್ಲ ನಂಗಂತೂ.
ಅಣ್ಣ 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 ಕಂಬಳಿ ಬರಲೇಬೇಕು ಈ ಮನೆ ಒಳಗಡೆ. ಕಂಬಳಿ ಅಂತೂ ಇಲ್ಲಿ ಬಂದಿಲ್ಲ, ನಾವು ಏನು ಕಷ್ಟಪಡ್ತಾ ಇದೀವಿ ಅದು ನೋಡ್ಲೇಬೇಕು ಅವಳುನ್ವೆ. ನಮ್ಮನಿ 4 ಗೋಡೆ ಮಧ್ಯೆ ತಗ್ಲಾಕ್ಬಿಟ್ಟು ಎಸ್ಕೇಪ್ ಆಗೋಳಲ್ಲ, ಈಚೆ ಕಡೆ ಬೇಕಾದ್ರೆ ಹಾಡು ಹೇಳ್ಕೊಂಡು ಖುಷಿಯಾಗಿತ್ತಾಳೆ. ಏನಾರ ಒಂದು ಮಾಡಲೇಬೇಕು. ಸರಿ ಆಯ್ತು, ನಾನು ನೋಡ್ಕೊಂತೀನಿ ಬಿಡು. ನಾನು ಇವಾಗ ರೆಡಿ ಆಯ್ತೀನಿ. ಏನಾರ ಒಂದು ಹಿಡ್ಕೊಂಡು ರೆಡಿ ಆಗ್ಬೇಕಲ್ಲ, ನನ್ನ ತಾಗ ಏನು ಇಲ್ವಲ್ಲ ಹಿಡ್ಕೊಳಕ್ಕೆ. ಅವಳಜ್ಜಿ ಅವಳು ಕೊಟ್ಬಿಟ್ಟು ಮೋಹಿನಿನ ಬುಟ್ಟಿಗೆ ಹಾಕತ್ತೀನಿ, ನೋಡ್ತಾ ಇರ್ರಿ. ಮಗ ಅಷ್ಟ್ ಮಾಡ್ಲಾ. ಓ ನಲ್ಲನೆ ಸವಿ ಮಾತೊಂದ ನುಡಿವೆಯಾ, ನಾ ಏನನ್ನು ನುಡಿಯಲಿ ನಲ್ಲೆ ತಿಳಿಸೆಯಾ. ನಾ ನಿನ್ನ ಬಿಡೆನು ಎಂದಿಗೂ, ನೀ ನನ್ನ ಜೀವ ಎಂದಿಗೂ. ನಾ ನಿನ್ನ ಬಿಡೆನು ಎಂದಿಗೂ, ನೀ ನನ್ನ ಜೀವ ಎಂದಿಗೂ. ಅಯ್ಯೋ, ನಿಮಗೆ ನನ್ನ ಮ್ಯಾಲೆ ಬರ್ತಾ 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 ಪಿರುತಿ ಸ್ಯಾನೆ ಆಯ್ತಾಯ್ತಲ್ವ ನಿಮಗೆ ನನ್ನ ಮ್ಯಾಲೆ. ಈಗ ನೋಡಿ ಎಷ್ಟೊಂದು ಪಿರುತಿ ತೋರಿಸ್ತಾ ಇದ್ದೀರಾ ನೀವು ನನ್ನ ಮ್ಯಾಲೆ. ಇದೇ ಪಿರುತಿ ಕೊನೆ ಗಂಟ ಇದ್ಬಿಟ್ರೆ ಅಷ್ಟೇ ನೀಯೇ ಸಾಕು. ನೋಡಿ ನನ್ನ ಮೋಹಿನಿ ಆಗಿರ್ಬೋದು, ಆದರೆ ಇಷ್ಟಪಟ್ಟವ್ರಿಗೆಲ್ಲನೂ ಕಾಟ ಕೊಡೋಕ್ಕಿಲ್ಲ. ನಿಮ್ಗೆ ಹೆಂಗೆ ಇಷ್ಟನೋ ಏನು ಇಷ್ಟನೋ ಅದ್ರ ಪ್ರಕಾರ ನೀನೇ ನಡ್ಕೊತೀನಿ. ಇನ್ನು ಮ್ಯಾಲೆ ನೀವು ನನ್ನ ಪತಿದೇವ ಅಲ್ವಾ, ಸಂದಕ್ಕೆ ಏನೇ ನೋಡ್ಕೊತೀನಿ, ನೋಡ್ತಾ ಇರ್ರಿ. ಆ ಮೋಹಿನಿ ಆದಷ್ಟು ಬೇಗ ನಾವಿಬ್ಬರು ಮದುವೆ ಮಾಡ್ಕೊಂಡು ಮುಗಿಸ್ಬಿಡ್ಬೇಕಲ್ಲ. ಈ ಕಾಯಕ್ಕಾಗಲ್ಲ. ನಾಳೆ ನಾಡಿದ್ದು ಬಿಟ್ಬಿಟ್ಟು ಈ ಬರೋ ಭಾನುವಾರ ಮದುವೆ ಮಾಡ್ಕೊಂಡ್ರೆ. ಅಯ್ಯೋ, ನೀವೇ ಮದ್ವೆಗೆ ಆ ಥರ ಮಾಡ್ಬಿಟ್ಟು ಕೇಳ್ತಾ ಇದೆಯಲ್ವಾ. ಮದುವೆ 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 ಅಂತ ಹೇಳ್ಬಿಟ್ಟು ಆಯ್ತು ಆಯ್ತು ಆಯ್ತು, ಖಂಡಿತ ಖಂಡಿತ ಮದುವೆ ಮಾಡ್ಕೊಂಬಿಡೋಣ. ನೀನು ಹೇಳೋದೆಚ್ಚ, ನಾನು ಮದುವೆ ಮಾಡ್ಕೊಳ್ಳೋದೆಚ್ಚ ಹೇಳು. ಖಂಡಿತ ಮಾಡ್ಕೊಂಬಿಡೋಣ. ನಾನು ಈಗ ತಾಳಿ ಕಟ್ಟಿಸ್ಕೊಳಕ್ಕೆ ರೆಡಿಯಾಗಿವ್ನಿ. ಆದ್ರೆ ನನಗೆ ಒಂದು ಚಿಕ್ಕ ಆಸೆ ಐತೆ. ನೋಡು, ತಿರುಗೋಗ್ಬಿಟ್ಟು ನನ್ನ ಹೆಂಡ್ತಿನ ಮದ್ವೆ ಕರ್ಕೊಂಬಿಟ್ಟು ಬಾ. ಆಮೇಲೆ ನನ್ನ ಹೆಂಡ್ತಿನ ಇನ್ವಿಟೇಷನ್ ಕೊಟ್ಬಿಟ್ಟು ಬಾ. ಇವೆಲ್ಲ ಆಸೆಗಳನ್ನ ಇಕ್ಕೋಬೇಡ, ಅವೆಲ್ಲ ನಾನು ಮಾಡೋಕ್ಕಿಲ್ಲ. ನಂಗೆ ಇವೆಲ್ಲ ಮಾಡೋಕ್ಕೆ ಇಷ್ಟನೂ ಇಲ್ಲ. ನಿನ್ನ ಹೆಂಡ್ತಿ ಬರಲಿಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಯ್ತದೆ? ನಾನು ಹೋಗ್ಬಿಟ್ಟು ಕೈ ಕಾಲು ಹಿಡ್ಕೊಂಡು ಕರ್ಕೊಂಬಿಟ್ಟು ಬರೋಕ್ಕಾಯ್ತದ? ನೋಡು, ನನ್ನ ತಂಗ ಮಾತ್ರ ಈ ಆಸೆಗಳನ್ನೆಲ್ಲ ಇಕ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಹೆಂಡ್ತಿ ಸವಸನ ನಂಗೆ ಬೇಡ. ನಿನ್ನ ಹೆಂಡ್ತಿ ಅದು ಬಿಡು, ನಿನ್ನ ಹೆಂಡ್ತಿ ಹೆಸರು ಬಿಟ್ಟು ಬೇರೆ ಇನ್ನೇನಾರ ಕೇಳು. ನೀನು ಸಣ್ಣ ಆಸೆ ಅಂತ ಹೇಳ್ಬಿಟ್ಟು ಸಿಕ್ಕಿರೋ ಆಸೆಗಳನ್ನೆಲ್ಲನೂ ಹೇಳ್ತೀಗ. ನನ್ನ ಕೈಲೆಲ್ಲ ಮಾಡೋಕ್ಕಾಗಕ್ಕಿಲ್ಲ. ಮೋಹಿನಿ ಆಗಿರ್ಬೋದು, ನಮಗಿನ್ನ ದೊಡ್ಡ ದೊಡ್ಡ ದೆವ್ವಗಳು ಈಚೆ ಕಡೆ ಭಾಳ ಓಡಾಡ್ಕೊಂಡಿರ್ತವೆ. ನಮಗೂ ಭಾಳ ಕಷ್ಟ ಆಯ್ತದೆ. ನನ್ನ ಹೆಂಡತಿ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಮೋಹಿನಿ. ನನ್ನ ಹೆಂಡತಿ ಬಗ್ಗೆ ನಾನು ಯಾಕೆ ಮಾತಾಡಲಿ? ನನ್ನ ಹೆಂಡತಿಯನ್ನ ಬಿಟ್ಟಾಕ್ಬಿಡು. ನನಗೂ ನನ್ನ ಹೆಂಡತಿಗೂ ಯಾವ ಸಂಬಂಧನೂ ಇಲ್ಲ. ಅವಳೇ ಮದುವೆ ಮಾಡ್ಕೊಂತ ಪರ್ಮಿಷನ್ ಕೊಟ್ಮೇಲೆ ನಾನು ಯಾಕೆ ಯೋಚನೆ ಮಾಡಲಿ? ಸರಿ, ಮತ್ತೇನು ಮಾಡಬೇಕು ಹೇಳು? ನನ್ನ ಚಿಕ್ಕಾಸೆ ಅಂತ ದೊಡ್ಡ ಆಸೆ ಮಾತ್ರ ಹೇಳಕ್ ಬರಬೇಡ. ಚಿಕ್ಕಾಸೆ ತಾನೇ, ಚಿಕ್ಕದಾಗೆ ಏನೇ ಹೇಳ್ಬೇಕು, ದೊಡ್ಡದಾಗಿ ಹೇಳಕ್ ಬರಬಾರ್ದು. ಅದೇನು ಅಂದರೆ ಮೋಹಿನಿ, ಅದೇನು ಅಂದರೆ ಅದು ಅದು ಏನು ಗೊತ್ತಾ, ನನಗೆ ನನ್ನ ಪ್ರೀತಿಯ ಅಕ್ಕ, ನಿನಗೂ ಗೊತ್ತು, ಆ ಕಮಲಿ. ಅವಳು ನನ್ನೊಂಥರ ಹೆಂಗೆ ಅಂದರೆ ನನಗೊಂಥರ ಸಿಕ್ಕಾಪಟ್ಟೆ ಕ್ಲೋಸು. ಅವಾಗೆಲ್ಲ ನನಗೆ ಸಖತ್ ಹೆಲ್ಪ್ ಮಾಡಿಬಿಟ್ಟವಳೆ. ನಮ್ಮ ಮನೆಗೆ ಇದ್ಲು. ನನ್ನ ಮದ್ವೆಗೆ ಗೊತ್ತು ನನ್ನ ಹೆಂಡ್ತಿ ಅವರು ಇವರು ಯಾರೂ ಬರಲ್ಲ ಅಂತ ಹೇಳ್ಬಿಟ್ಟು. ಆದರೆ ನನ್ನ ಅಕ್ಕನ ಸಮಾನಳಾದ ಕಮಲಿ ನಮ್ಮ ಮದ್ವೆಗೆ ಬರಲೇಬೇಕು. ನಾವು ಹೆಂಗಿದ್ರು ಇದೇ ಮನೆಗೆ ತಾನೇ ಮದುವೆ ಮಾಡ್ಕೊಳ್ಳೋದು. ಅದಕ್ಕೆ ಹೆಂಗನ ಮಾಡಿ ನಮ್ಮ ಅಕ್ಕ ಬಂದು ನನ್ನ ಮದುವೆ ಸಿದ್ಧತೆ ಎಲ್ಲ ಮಾಡಿ ನಮ್ಮ ಅಕ್ಕನೇ ನೀಯಾಗಿ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ಬೇಕು. ಇದೊಂದೇ ನನ್ನ ಸಣ್ಣ ಆಸೆ. ಅವ್ರ ಅಮ್ಮ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಅಮ್ಮನ ಕಟ್ಕೊಂಡು ನನಗೇನಾಗಬೇಕು? ಅವ್ರ ಅಮ್ಮನ ಸವಾಸನೆ ನೀಯಾ ಬೇಡ ನನಗೆ. ಆದರೆ ಕಮಲಿ ಒಬ್ಳು ಬಂದ್ಬಿಟ್ರೆ ಸಾಕು ನನಗೆ. ನನ್ನ ಮದುವೆ ಆದಂಗೆ ನೀಯಾ ಲೆಕ್ಕ. ಅವಳೊಬ್ಳು. ಆದ್ರೆ ಅವಳು ನನ್ನ ಕಂಡ್ರೆ ಎದ್ರುಕೊಂಡು ಓಡೋಯ್ತಾಳಲ್ಲ, ಅವಳನ್ನ ಹೆಂಗ್ ಕರ್ಕೊಂಡ್ಬಿಟ್ಟು ಬರಕಾಯ್ತದೆ? ನಾನು ನೋಡಿದ್ರೆ ಗಡ 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 ನಡಿಕೊಂಡು ಓಡೋಯ್ತಾಳೆ. ನಾನು ಎಲ್ಲಿ ಅವಳನ್ನ ಅಟ್ಕಾಯಿಸ್ಕೊತೀನಿ ಅಂತ ದಿನ ದೇವಸ್ಥಾನದಾಗ ಮನೆ ಕತ್ತಾಳೆ ರಾತ್ರಿ. ಅಂಥದ್ರಲ್ಲಿ ಈಗ ಅವಳನ್ನ ಹೆಂಗ್ ಕರ್ಕೊಂಡ್ಬಿಟ್ಟು ಬರಲಿ ಹೇಳು? ಅವಳು ತಪ್ಪಿಸ್ಕೊಂಡು ಈ ಮನೆಗೆ ನಾನು ಇದ್ದೀನಿ ಅಂತ ಅವಳು ಗೊತ್ತಾಗ್ಬಿಟ್ಟೈತಲ್ಲ, ಇಲ್ಲಿಗೆ ಅವಳು ಬರ್ತಾನೇನೆಯಾ ಇಲ್ಲ ಅವಳು. ಅಯ್ಯೋ ಸೊಸೆ, ನೀನ್ ನನ್ನ ಮುದ್ದಿನ ಸೊಸೆ ಅಲ್ವೇನವ? ನನ್ನ ಮಗನ ಕೊನೆ ಆಸೆ ಈಡೇರ್ಸಕ್ಕೂ ನಿನ್ ಕೈಲಿ ಆಗಕ್ಕಿಲ್ವೇ? ನೀ ನನ್ನ ಮುದ್ದಿನ ಸೊಸೆ ಅಂದಮೇಲೆ ಒಂದು ಚಿಕ್ಕ ಆಸೆನೂ ಈಡೇರ್ಸಕ್ಕಿಲ್ವೇ ನನ್ನ ಮಗಂದು? ಕಮ್ಲಿ ನನಗೂ ಮಗಳು ಸಮಾನ. ಅವಳು ಬಂದ್ರೆ ಸಂದಕ್ಕೆ ಇರ್ತದೆ. ಪಾಪ ನಂಗೆ ಎಷ್ಟು ಹೆಲ್ಪ್ ಮಾಡ್ಕೊಟ್ಟವಳೆ ಕಮ್ಲಿ. ಏನು ಹೊಸಿ ಕಡಿಮೆ ಹೆಲ್ಪ್ ಮಾಡ್ಕೊಟ್ಟವಳ? ಬೇಜಾನ್ ಹೆಲ್ಪ್ ಮಾಡ್ಕೊಟ್ಬಿಟ್ಟವಳೆ ನಂಗಂತುನ್ವೆ. ಅಂತವಳನ್ನ ನಾನು ಮದ್ವೆ ಕರೆ ಇಲ್ಲ ಅಂದ್ರೆ ಸಂದಕ್ಕೆ ಇರ್ತದ? ಅವಳು ನನ್ನ ಮಗಳು ಸಮಾನ. ಹೆಂಗನ ಮಾಡ್ಬಿಟ್ಟು ನೀನು ಕರ್ಕೊಂಬಿಟ್ ಬಾ ಮದ್ವಿಗೆ. ಹೆಂಗ ಮುಂದೆ ನಿಂತ್ಕೊಂಡೆಲ್ಲ ಮದ್ವೆನೂ ಮಾಡ್ತಾಳೆ. ಆಯ್ತು, ನೀವು ನನ್ನ ಸಸ್ಯ ಅಂತ ಕರಿತಿದ್ರಲ್ಲ, ಅದಕ್ಕಿಂತ ಖುಷಿ ಇನ್ನೇನೈತೆ ಬ್ಯಾರೆ ನನಗೆ. ಕಮ್ಲಿನ ಇವತ್ತಿಲ್ಲ ನಾಳೆ ಕರ್ಕೊಂಬಿಟ್ಟು ಬರ್ತೀನಿ. ನೋಡೋಣ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೇ ಏನಿಗೆ ಯೋಚನೆ ಮಾಡ್ತೀನಿ. ಅವಳನ್ನ ಕರ್ಕೊಂಬಿಟ್ಟು ಬರೋಕ್ಕೆ ನಾನು ಎಳ್ಕೊಂಬಿಟ್ಟು ಬರ್ತೀನಿ. ಬಂದರೆ ಕರ್ಕೊಂಡು, ಬರಲಿಲ್ಲ ಅಂದರೆ ಎಳ್ಕೊಂಡಾದ್ರೂ ಬರ್ತೀನಿ. ತಲೆ ಏನಿಗೆ ಕೆಡಿಸ್ಕೊಬೇಡಿ, ಸರಿನಾ? ನೋಡಿ, ನಾನು ಮದುವೆಗೆಲ್ಲ ಖುಷಿಯಾಗಿ ತಯಾರಿ ಮಾಡ್ಕೊತಾ ಇದ್ದೀನಿ. ನೀವು ಎಲ್ಲ ಖುಷಿಯಾಗಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಅಯ್ಯೋ, ನನ್ನ ಮಗನ ಮದುವೆ ನಾವು ಖುಷಿಯಾಗಿ ಮಾಡ್ತಿರೋದು. ಮೊದಲು ಕಮಲಿನ ಕರ್ಕೊಂಡ್ಬಿಟ್ಟು ಬರ್ರಿ. ಕಮಲಿಯಿಂದನೇ ಮದುವೆ ಕಾರ್ಯನ ಫಸ್ಟ್ ಶುರು ಮಾಡಿಸ್ತೀವಿ ನಾವು. ಕಮಲಿ ಬಂದ್ರೆ ಎಲ್ಲ ಸರೋಗೋದು. ಕಮಲಿಯಿಂದನೇ ನಾವು ಶುರು ಮಾಡ್ಕೊತೀವಿ. ಮದುವೆ ವ್ಯವಹಾರಗಳು, ಮದುವೆ ಅಂದರೆ ಕೆಲಸಗಳು ಎಲ್ಲ ಶುರು ಮಾಡ್ಕೊತೀವಿ. ಅವಳಿಗೆ ನಾವು ತುಂಬ ಕೊಡೋದು ಬಾಕಿ ಐತೆ. ಕರ್ಕೊಂಬಿಟ್ಟು ಬನ್ನಿ, ಕೊಟ್ಟು ತಗೊಳ್ಳೋದೆಲ್ಲ ತುಂಬ ಐತೆ. ಎಲ್ಲ ಕೊಟ್ಬಿಡ್ತೀವಿ ಅವಳ ಹತ್ರ. ಅವಳೇ ನಮ್ಮನೆಗೆ ಎಡ್ಡು, ನಮ್ಮನೆ ಮೇಯ್ನು. ನೀವು ಕರ್ಕೊಂಬಿಟ್ಟು ಬನ್ನಿ. ಸರಿ ಆಯ್ತು, ಕರ್ಕೊಂಬಿಟ್ಟು ಬರ್ತೀನಿ ಬಿಡು. ನಿಂಗೋಸ್ಕರ ಅಲ್ವಾ, ನಿನಗೋಸ್ಕರ ಅಂತ ಹೂವು ತಗೊಂಬಿಟ್ಟು ಬಂದಿದ್ದೀನಿ. ಈಗ ಇನ್ನೇನು ಅವಳನ್ನೂ ಕರ್ಕೊಂಬಿಟ್ಟು ಬರ್ತೀನಿ. ಮದುವೆ ಎಲ್ಲ ಚೆನ್ನಾಗಿ ನಡಿಬೇಕಷ್ಟೇ ಏನಿಯ.
ಹಾ ಸರಿ ಸರಿ ಆಯ್ತು. ಸದ್ಯ ಇವ್ನ ಹೆಂಡ್ತಿನ ಕರ್ಕೊಂಬಿಟ್ ಬಾ ಅಂತ ಹೇಳಿಲ್ವಲ್ಲ, ಇವ್ನ ಹೆಂಡ್ತಿನ ಕರ್ಕೊಂಬಿಟ್ ಬರಕನ ಆಯ್ತಾಯ್ತಾ. ಯಪ್ಪ ಯಪ್ಪ ಯಪ್ಪ, ನನಗಿನ್ನ ಶಾನೆ ಬಲಿಷ್ಠವಾಗಿರೋ ದೆವ್ವಗಳನ್ನೆಲ್ಲನೂ ಮಾಡಿಕೊಂಬಿಟ್ಟವಳಲ್ಲ ಅವಳು. ಅವಳಿಗೆ ಏನು ದೆವ್ವಗಳೇ ಸಪೋರ್ಟ್ ಮಾಡ್ತಾವಲ್ಲ. ಯವ್ವ ಯವ್ವ ಯವ್ವ, ಬುಟ್ಟಾಕು ಸುಮ್ಮನೆ ಯಾಕೆ. ಸರಿ ಸರಿ, ನನ್ನ ಪಾಡಿಗೆ ನಾನು ಹೆಂಗನ ಮಾಡಿ ಹ್ಞೂ ಈ ಕಂಬ್ಳಿನೊಬ್ಬಳನ್ನ ಕರ್ಕೊಂಬಿಟ್ಟು ಬಂದರೆ ನನ್ನ ಕೆಲಸ ಮುಗೀತದೆ. ಏಯ್ ಚಿಂತಾತ ಚಿತ್ತ ಚಿತ್ತ ಚಿಂತಾತ ಕಂಬ್ಳಿ 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 ಬರ್ತಾಳೆ ಇವಾಗ. ಲೇ ಕಂಬ್ಳಿ, ನಿನಗೋಸ್ಕರನೇ ಕಾಯ್ಕೊಂಡಿದ್ದೆ ಕಣಮೀ. ಬಾ, ಇಳಿದು ಬಾ ತಾಯೇ ಇಳಿದು ಬಾ. ಕಂಬ್ಳಿ ಬರಲೇಬೇಕು ಈ ಮನೆಗೆ. ನಾವೆಲ್ಲ ಎಸ್ಕೇಪ್ ಆಗಬೇಕು, ಕಂಬ್ಳಿ ಮಾತ್ರ ಬರಬೇಕು. ಸೂಪರ್ ಆಗಿರ್ತದೆ. ಅವಳ ಅಜ್ಜಿ ಮನೆಗೆ ಲಾಕ್ ಹಾಕ್ಬಿಡ್ಬೇಕು. ನಮ್ಮನ್ನು ತಗ್ಲಾಕ್ಸ್ಬಿಟ್ಲಲ್ಲ, ಹಂಗೇನಿ ಅವಳು ತಗಲಾಕಬೇಕು ಈ ಮನೆಯಾಗ. ವಿಲ 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 ಒದ್ದಾಡಬೇಕು, ನಾನು ಕಣ್ಣಾರೆ ನೋಡಬೇಕು. ಹಣ ಮಾಡೋದು ಮಾಡದೆ ಬಿಡೋಣ. ನಿಮ್ಮ ಅಮ್ಮನ ಪಿಲಾನು ಸೂಪರ್ ಸೂಪರ್ ಡೂಪರು. ಬರಲಿ ಕಂಬ್ಳಿ ಮನೆಯಾಳಿ ಬಾರೆ ಐತೆ ನಿಂಗೆ. ಹಾಕೊಂಡು ಚೆನ್ನಾಗಿ ರುಬ್ಬಿ ಅವಳನ್ನ ಬಿಟ್ಟು ನಾವು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಷ್ಟೇ. ಹೆಂಗನ ಮಾಡಿ ದೆವ್ವ ಜೊತೆ ಮದುವೆ ಅಂತೂ ಮಾಡ್ಕೊಳಕ್ಕಾಗಕ್ಕಿಲ್ಲ, ಭಾಳ ಕಷ್ಟ. ಏನು ಸುಲಭದ ಕೆಲಸ ಅಂತೂ ಅಲ್ಲ. ಎಸ್ಕೇಪ್ ಆಗೋದೇನು ದೊಡ್ಡದಲ್ಲ. ನೈಸ್ ಮಾಡಿ ನಿನ್ನ ಮೋಹಿನಿ ಚೆನ್ನಾಗಿ ನಂಬಿಟ್ಟವಳೆ. ಹೆಂಗೂ ಬೇಕಾದ್ರೂ ಎಸ್ಕೇಪ್ ಆಗ್ಬೋದು, ಏನು ತೊಂದರೆ ಇಲ್ಲ ಕಣಣ್ಣ. ಹ್ಞೂ ಕಣ್ಲ ಮಗ, ಆ ಮೋಹಿನಿ ನೀನು ಹೇಳಿದ್ದೆಲ್ಲ ನನಗೆ ಕೇಳ್ತಾವಳೆ ಕಣ್ಲ ಮಗ. ನೀನು ಏನು ಹೇಳಿದ್ರು ಹ್ಞೂ ಆಯ್ತು, ಹ್ಞೂ ಆಯ್ತು, ಹ್ಞೂ ಆಯ್ತು ಅಂತಾನೆ ನೀ ಹೇಳ್ತಾವಳೆ. ಕೇಳಕ್ಕೆ ನೀ ಒಂಥರ ಖುಷಿ ಆಯ್ತದೆ ಮಗ. ಸಿಕ್ಕಿದ್ದೆ ಚಾನ್ಸ್, ಎಸ್ಕೇಪ್ ಆಗಕ್ಕೊಂದು ಪ್ಲಾನ್ ಮಾಡ್ತೀನಿ, ನೋಡೋಣ. ಆ ಕಾಂಬ್ಳಿ ಒಬ್ಳು ಮನೆಗೆ ಬಂದರೆ ಅವ್ರ ಅಮ್ಮ 100% ಬಂದು ಬಿಡಿಸ್ಕೊಂಡು ಹೋಯ್ತಾಳೆ. ನಾವು ಜೊತೆಗೆ ಇಲ್ಲಿಂದ ಓಡೋಗ್ಬಿಡ್ಬೋದು. ಮಗ ತಲೆ ಕೆಡ್ಸ್ಕೊ ಓಡೋಗ್ಬಿಡು. ನಮಗೂ ಟೇಮ್ ಬಂತು ಅಂತ ಗೊತ್ತಾಯ್ತಲ್ಲ. ಬಂತು ಬಂತು ಬಂತು, ನಮಗೂ ಒಳ್ಳೆ ಟೇಮ್ ಬಂದೈತೆ. ಆಂಟಿ, ಅದು ಎಲ್ಲಿಂದ ಬತ್ತವ ನಿಮ್ಗೆಲ್ಲ ತಲೆನಾಗ ಬುದ್ಧಿ ಅಂತ ಹೇಳ್ಬಿಟ್ಟು ನನ್ನ ತಲೆನಾಗೆ ಹಿಡಿಯೇ ಇಲ್ಲ. ಸದ್ಯ ನೀವು ಬಂದಿದ್ದಕ್ಕೆ ನಾನು ಈಚೆ ಕಡೆಗೆ ಬರ್ತಾಯಿವ್ನಿ. ನೀವೇನಾರ ಬರಲಿಲ್ಲ ಅಂದಿದ್ರೆ ನಾನು ಇಲ್ಲೇ ಏನೇ ಕೊಳ್ಕೊಂಡು ಸಾಯ್ಬೇಕಿತ್ತಿಲ್ಲ ಮೋಹಿನಿ ಜೊತೆನೇ. ಎಷ್ಟು ದಿನ ಇರೋಕ್ಕಾಯ್ತದೆ? 4 ಗೋಡೆ ಮಧ್ಯೆ ಒಂದು TV ಇಲ್ಲ, ಎಂಥದ್ದು ಇಲ್ಲ. ನಾವು ಹೆಂಗೆ ಬರೋಕ್ಕಾಯ್ತದೆ ಹೇಳು? ಸದ್ಯ ನೀವು ಬಂದಿದ್ದು ಒಳ್ಳೇದೇನೇ ಆಯಿತು. ನಿಮ್ಮ ಜೊತೆ ನಾನು ಅಥವಾ ಪಟ್ಟ ಅಂತ ಈಚೆ ಕಡೆಗೆ ಬಂದ್ಬಿಡ್ತೀನಿ, ನೋಡ್ತಾ ಇರಿ. ಯಪ್ಪ ಸರಿ, ಆ ಮೋಹಿನಿಗೆ ಮಾಡಬೇಕಲ್ಲ ಬಿರಿಯಾನಿ ನಾನು ತಯಾರು ಮಾಡ್ತೀನಿ. ಕಾಂಬ್ಳಿನೇ ನೀ ಹಾಕ್ಕೊಂಡು ರುಬ್ಬನಿ ಇವತ್ತು. ಸರಿ ಸರಿ ಕಣವ, ಮಾಡು ಮೋಹಿನಿನ ಒತ್ತಿ ನಾವೆಲ್ಲ ನಮ್ಮನ್ನು ನಂಬಬೇಕು. ಮೋಹಿನಿ ಹಂಗೆ ಮಾಡಬೇಕು. ನಮ್ಮ ಮೇಲೆ ನಂಬಿಕೆ ಬಂದ ಮೇಲೆ ಮೋಹಿನಿ ನಮ್ಮನ್ನ ಈಚೆ ಕಡೆ ಇಟ್ಬಿಡೋದು. ನಿಜ.